ನಾನು ನಾಗರಾಜ್ ಸಿದ್ದೇಶೆಟ್ ಅಂತ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಮಾತಾಡ್ತಿರೋದು. ಈಗಾಗಲೇ ನಾವು ಹೊನ್ನಾವರದಲ್ಲಿ ಏನು ಶರಾವತಿಯ ಒಂದು ವಿದ್ಯುತ್ತಿನ ಬಗ್ಗೆ ಶರಾವತಿಯ ಒಂದು ನೀರಿನ ಒಂದು ಇದನ್ನು ಏನು ಸರ್ಕಾರ ಆ ಒಂದು ಯೋಜನೆ ಮಾಡ್ತಾ ಇದೆ, ಅದಕ್ಕೆ ನಾವು ತೀವ್ರ ವಿರೋಧವನ್ನು ಮಾಡ್ತಾ ಇದ್ದೀವಿ. ಯಾಕಂತ ಕೇಳಿದರೆ ಇವರು ಸರ್ಕಾರಿ ಯೋಗ್ಯತೆಗೆ ಒಂದು ಮಲ್ಟಿ ಸ್ಪೆಷಾಲಿಟಿ ಕುಮಟಾದಲ್ಲಿ ಹಾಸ್ಪಿಟಲ್ ಮಾಡೋಕ್ಕೆ ಯೋಗ್ಯತೆ ಇಲ್ಲ. ಅದು ಬ್ಯಾಡ್ದೆಲ್ಲ ಒಂದು ಯೋಜನೆಗಳನ್ನು ತಂದುಬಿಟ್ಟು ಈಗ ನೋಡಿ ನಮ್ಮ ಕಾರವಾರಕ್ಕೆ ಕೈಗಾ ವಿರುದ್ಧಿಸ್ತಾರ ಏನಾಗಿರ್ಬೋದು, ಅಲ್ಲಿ ನಿರಾಶ್ರಿತರಿಗೆ ಒಂದು ಪರಿಹಾರ ಕೊಡೋ ಯೋಗ್ಯತೆ ಇಲ್ಲ. ಏನೋ ಒಂದು ತಂದುಬಿಟ್ಟು ನಮ್ಮ ಶರಾವತಿ ಇದರಲ್ಲಿ ನಮ್ಮ ಹೊನ್ನಾವರಕ್ಕೆ ಹಾಕಿದ್ರೆ ಅಲ್ಲಿ ಆ ಮರ ಗಿಡಗಳು ಒಂದು ಪಾಪ ನಾಶ ಆಗ್ತದೆ. ಮತ್ತು ನಾವು ಇಷ್ಟು ವರ್ಷ ಕಾದುಕೊಂಡು ಬಂದಂಥ ಮರ ಗಿಡಗಳಾಗಿರ್ಬೋದು, ಅಲ್ಲಿ ವನ್ಯಪ್ರಾಣಿ ಜೀವಿಗಳಾಗಿರ್ಬೋದು, ಅಲ್ಲಿ ನೀರು ಅದು ವನ್ಯಜೀವಿ ಸಂಕುಲನ ಸಂಪೂರ್ಣ ನಾಶ ಆಗ್ತದೆ. ಯಾಕಂದ್ರೆ ಅದು ನೀರು ಕುಡಿಯೋಕ್ಕೆ ಬರ್ತದೆ. ಅದನ್ನು ಬಿಟ್ಕೊಂಡು ಈಗ ಕರೆಂಟ್ ವಿದ್ಯುತ್ ಉತ್ಪಾದನೆ ಮಾಡಿದ್ರು ಅಂತ ಹೇಳಿಬಿಟ್ಟು ಅದು ಯಾರ್ದೋ ಹೊಟ್ಟೆ ತುಂಬುವಂಥದ್ದು, ಇಲ್ಲಿಯವ್ರಿಗೆ ಏನೂ ಪ್ರಯೋಜನ ಬೀಳ್ತಾ ಇಲ್ಲ. ಇಲ್ಲಿ ಯೋಜನೆಗಳೇನು ಅವ್ರವ್ರ ಲಾಭಕ್ಕೋಸ್ಕರ ಸರ್ಕಾರದವ್ರು ದೊಡ್ಡವ್ರು ಹೊಟ್ಟೆ ತುಂಬಕ್ಕೋಸ್ಕರ ಅಷ್ಟೇ ಬಳಕೆ ಮಾಡ್ಕೊತಾ ಇದ್ದಾರೆ. ಅದಕ್ಕಾಗಿ ನಾವೇನು ಹೇಳ್ತಾ ಇದ್ದೀವಿ, ಈ ಯೋಜನೆಯಿಂದ ಅಲ್ಲಿ ಏನೋ ಒಂದು ನೀರನ್ನು ಸಂಗ್ರಹಣೆ ಮಾಡಿ ವಿದ್ಯುತ್ ಇದು ಮಾಡುವಂಥದ್ದು, ಅದರ ಡ್ರಿಲ್ಲಿನಿಂದ ಆಗುವಂಥ ಸೌಂಡ್ ಏನು ಶಬ್ದ ಇರ್ತದೆ, ಅದರಿಂದೆಲ್ಲ ನಮ್ಮ ಪ್ರಾಣಿಗಳಿಗಾಗಿರ್ಬೋದು ಮತ್ತು ಮರಗಿಡಗಳು 16,000 ಮರಗಳೇನೋ ಹೋಗ್ತಾವಂತ ನಾವು ಮಾಹಿತಿ ಕೇಳಿದೆ. ಅದಕ್ಕೋಸ್ಕರ ಅದೆಲ್ಲ ಕೂಡಲೇ ನಿಲ್ಲಬೇಕು. ಇಂಥದ್ದು ಆಗೋಗದಿದ್ದ ನಿಮ್ಮ ಯೋಜನೆ ಎಲ್ಲ ನಮ್ಗೆ ಜಿಲ್ಲೆಗೆ ಬೇಡ. ಅದು ನಮ್ಮ ಜಿಲ್ಲೆ ಏನಾಗಿದೆ 80% ಒಂದು ಅರಣ್ಯ ಭಾಗದಿಂದ ಶೇಕಡ 80% ಅರಣ್ಯ ಭಾಗದಿಂದ ನಾವು ಸುಖವಾಗಿದ್ದೀವಿ. ಮತ್ತು ನಮಗಿಂತ ಮುಖ್ಯವಾಗಿ ನಮ್ಮ ವನ್ಯಜೀವಿಗಳಿದ್ದಾವಲ್ವ, ನ್ಯಾಚುರಲ್ ಆಗಿ ನಮಗೆ ಜೂದಲ್ಲಿ ಸಿಗುವಕ್ಕಿಂತ ಮುಖ್ಯವಾಗಿ ನಾವು ದಿನ ನೋಡ್ತೀವಿ, ಇಲ್ಲ ಹಲವು ನವಿಲುಗಳು, ನರಿಗಳು, ಚಿರತೆಗಳು, ಎಲ್ಲ ಥರ ವನ್ಯಜೀವಿಗಳು ನಾವು ಒಂದು ಮಧ್ಯದಲ್ಲಿ ಆಡಿ ಬೆಳೀತಾ ಇದ್ದೀವಿ. ಅದನ್ನು ಬಿಟ್ಕೊಂಡು ನಿಮ್ಮ ಯೋಗ್ಯತೆಗೆ ಒಂದು ಹಾಸ್ಪಿಟ್ಲ್ ಮಾಡೋ ಯೋಗ್ಯತೆ ಇಲ್ಲ, ಏನೋ ಅಭಿವೃದ್ಧಿಯ ಯೋಜನೆಗಳು ಮಾಡುವಂಥ ಯೋಗ್ಯತೆಯೂ ಇಲ್ಲ. ಅದನ್ನು ಬಿಟ್ಕೊಂಡು ಇದ್ಯಾವುದೋ ಆಗೋಗ್ದಿದ್ದೆಲ್ಲ ಅಲ್ಲಿ ಶೇಖರಣೆ ಮಾಡಿ, ಆ ವಿದ್ಯುತ್ ಶೇಖರಣೆ ಮಾಡಿ ಯಾರ್ದೋ ಹೊಟ್ಟೆ ತುಂಬುವಂಥದ್ದು, ಇಲ್ಲಿಯವ್ರಿಗೆ ಮರಗಿಡಗಳ ನಾಶ ಮಾಡಿ ಅಲ್ಲಿ ಜಾಗ ನಿರಾಶ್ರಿತರಿಗೆ ನಾಶ ಮಾಡಿ ಯಾರಿಗೆ ಪ್ರಯೋಜನ? ಅದು ನೀವು ಯಾರ್ಯಾರ್ದೋ ಹೊಟ್ಟೆ ತುಂಬುವಂಥದ್ದು, ಯಾರಿಗೋ ಮಾರಾಟ ಮಾಡುವಂಥದ್ದು, ಅಲ್ಲಿ ಯಾವುದೋ ಗೋವಾಕ ರಾಜ್ಯಕ್ಕೂ ಮಾರಾಟ ಮಾಡಿದ್ರು ಇವರು. ಅದಕ್ಕೋಸ್ಕರ ನಮ್ಗೆ ಯಾವುದೇ ರೀತಿಯಾದಂಥ ಈ ಯೋಜನೆಯಿಂದ ಪ್ರಯೋಜನ ಇಲ್ಲ. ಮುಂದಿನಿಂದಲೂ ನಾವು ಸಕ್ರಿಯವಾಗಿ ಉಗ್ರ ಹೋರಾಟ ಮಾಡ್ತೀವಿ ಅದನ್ನು ಮಾಡೋಕ್ಕೋದ್ರೆ. ಯಾಕಂದರೆ ನಿಮ್ಮದು ಆಗೋಗ್ದಿದ್ದು ಎಲ್ಲ ತಂದು ಇಲ್ಲಿ ನಮ್ಮ ಜಿಲ್ಲೆಗೆ ಹಾಕ್ತಾ ಇದ್ದೀರಾ, ನಮ್ಮ ನಿರಾಶ್ರಿತರನ್ನಾಗಿ ಮಾಡ್ತಾ ಇದ್ದೀರಾ. ನಮ್ಮ ಉತ್ತರ ಕನ್ನಡ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆಯನ್ನು ನಾವು ಕಾಪಾಡ್ಕೊಳ್ಳೋದು ನಮ್ಮ ಮುಖ್ಯವಾಗಿದೆ. ಅದಕ್ಕೋಸ್ಕರ ಇಲ್ಲಿ ಯಾವುದೇ ಆದ ಅಭಿವೃದ್ಧಿ ಬಗ್ಗೆ ಚಿಂತನೆಗಳು ರಾಜಕೀಯದವರು ಮಾಡೋದಿಲ್ಲ. ಯಾಕಂದರೆ ಮುಂದಿನ ದಿನಗಳಲ್ಲಿ ರಾಜಕೀಯದ ಇಲ್ಲಿ ಚುನಾವಣೆನೇ ಬಹಿಷ್ಕಾರ ಹಾಕ್ಬಿಡ್ಬೇಕು. ಯಾಕಂತ ಕೇಳಿದ್ರೆ ಈಗ ಸರ್ಕಾರ ಕೇಳಿದ್ರೆ ಆ ಸರ್ಕಾರ ಕೇಳಿದ್ರೆ ಈ ಸರ್ಕಾರ ಅಪ್ಪನ ಟೊಪ್ಪಿ ತೆಗೆದು ಮಗಗೆ ಹಾಕೋದು, ಮಗನ ಟೊಪ್ಪಿ ಇದೇ ಕೆಲಸ ಮಾಡ್ತಾ ಇದ್ದಾರೆ. ಈಗ ಮುಂದಿನ ದಿನದಲ್ಲಿ BJP ಸರ್ಕಾರ ನಾನು ಮಾಡ್ಕೊಡ್ತೀನಿ ಅಂತ ಆಶ್ವಾಸನೆ ಕೊಡುವಂಥದ್ದು. ನಂತರ ಕಾಂಗ್ರೆಸ್ ಸರ್ಕಾರ ಅಲ್ಲೆಲ್ಲ ಇವನಿಗೆ ಅವ್ರವ್ರು ಚೋರ್ ಮುಷಾರಬಾಯಿ ಅಂತಾರಲ್ವ, ಇವರು ಇಬ್ಬರೂ ಮಿಕ್ಸ್ ಹಾಕೊಂಡಿದ್ದಾರೆ. ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡೋಕ್ಕೆ ಯೋಗ್ಯತಿಲ್ಲ. ಇಲ್ಲಿ ಅದನ್ನು ಬ್ಯಾಡ್ದೆಲ್ಲ ನಮ್ಮ ಶರಾವತಿ ನದಿಗೆ ಇದು ತಂದು ಹಾಕೋದು ನಾವು ತೀವ್ರವಾಗಿ ವಿರೋಧವನ್ನು ಮಾಡ್ತೀವಿ. ಈಗಿನಿಂದಲೇ ಮಾಡ್ತಾ ಇದ್ದೀವಿ. ತಾವು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಸಾವು ನೋವಾಗಿರ್ಬೋದು, ಉಗ್ರ ಪ್ರತಿಭಟನೆ ಆಗೋದು, ಏನೇ ಒಂದು ಅಹಿತಕರ ಘಟನೆ ಆದರೆ ನೇರ ಹೊಡೆ ಸರ್ಕಾರ ಹೊರಬೇಕಾಗ್ತದೆ. ಯಾಕಂದ್ರೆ ನಮ್ಗೆ ಯಾವುದೂ ಮುಲಾಜಿಲ್ಲ. ಯಾಕಂದ್ರೆ ನಾವು ಹೋರಾಟಗಾರರು, ಹೋರಾಟನ ನಾವು ಬೋರ್ಡ್ ಹಾಕೋ ಕೂತ ನಂತರ ಅದು ನ್ಯಾಯಬದ್ಧವಾಗಿರಬೇಕು ಆ ಹೋರಾಟ. ಯಾಕಂದರೆ ನಿಮ್ಮದು ಯಾವುದೇ ಒಂದು ನಮ್ಮ ಜಿಲ್ಲೆಗೆ ಪ್ರಯೋಜನ ಆಗುವಂಥ ಯೋಜನೆಗಳು ಯಾವುದೂ ಇಲ್ಲ. ನಿಮ್ಮದು ಯೋಗ್ಯತೆ ನಾವು ಮೊದಲಿನ ನೋಡಾಗಿದೆ. ಇವನಿಗೆ ಕೇಳಿದ್ರೆ ಅವು ಮಾಡ್ತೆ ಅಂತ ಹೇಳ್ತಾನೆ, ಅವ್ನು ಕೇಳಿದ್ರೆ ಇವ್ನು ಮಾಡ್ತೆ ಅಂತ ಹೇಳ್ತಾನೆ. ಆಗೋದು ಯಾವುದೂ ಇಲ್ಲ. ಎಲ್ಲ ಸರ್ಕಾರ ಇದು 2 ಸರ್ಕಾರ 3 ಸರ್ಕಾರ ಎಲ್ಲ ಭ್ರಷ್ಟ ಸರ್ಕಾರನೇ, 3 ಸರ್ಕಾರ. ಅದಕ್ಕೋಸ್ಕರ ನಮ್ಮ ಮುಂದಿನ ದಿನದಲ್ಲಿ ಎಲ್ಲ ಇಲ್ಲಿ ಉತ್ತರ ಕನ್ನಡ ಸಾರ್ವಜನಿಕರು ಏನಿದ್ದಾರೆ ಚುನಾವಣೆಯನ್ನು ಬಹಿಷ್ಕಾರ ಹಾಕ್ಬಿಡ್ಬೇಕು. ಯಾಕಂತ ಕೇಳಿದರೆ ಇಲ್ಲ ಹೊಸ ಪಕ್ಷ ತರಬೇಕು, ಇಲ್ಲ ಅಂದ್ಬಿಟ್ರೆ ಇಲ್ಲಿ ಕೋಮುವಾದ ಮಾಡಿಕೊಂಡು ಏನು ಗಲಾಟೆ ಎಲ್ಲ ಮಾಡಿಸ್ತಾ ಇರ್ತಾರಲ್ವ, ಆ ಒಂದು ಪಕ್ಷಕ್ಕೆ ಆ ಒಂದು ಸರ್ಕಾರಕ್ಕೆ ಬ್ಯಾನ್ ಮಾಡಿಬಿಡ್ಬೇಕು. ಯಾಕಂದರೆ ಅಭಿವೃದ್ಧಿಯ ಬಗ್ಗೆ ಯಾವುದೇ ತಲೆ ಹಾಳು ಮಾಡ್ಕೊಳ್ಳೋದಿಲ್ಲ. ಇಲ್ಲ ಬಿಟ್ಟರೆ ಕೋಮು ಪ್ರಚೋದಿತ ಒಂದು ಹೇಳಿಕೆ ಕೊಡೋದು ಅಷ್ಟೇ ನಮ್ಮ ಜಿಲ್ಲೆ ಸೀಮಿತ ಆಗಿಲ್ಲ. ನಮ್ಗೆ ಅಭಿವೃದ್ಧಿ ಆಗಬೇಕು. ನಿಮ್ಮ ಕೋಮು ಪ್ರಚೋದದಿಂದ ಯಾರ ಮನೆ ಉದ್ಧಾರ ಆಗೋದು ಬಿಡಲಿಲ್ಲ, ಯಾರ ಹೊಟ್ಟೆ ಊರುವುದೇನು ಬಿಡಲಿಲ್ಲ. ಅದಕ್ಕಾಗಿ ನಿಮ್ಮದು ಯೋಗ್ಯತೆಗೆ ಕೋಮು ಪ್ರಚೋದಿತ ಹೇಳಿಕೆ ಕೊಡೋದು ಬಿಟ್ಕೊಂಡು ಅಭಿವೃದ್ಧಿಯ ಬಗ್ಗೆ ಹೇಳಿಕೆಯನ್ನು ಕೊಡಿ. ನಮಗೆ ಬೇಕಾಗಿರೋದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲು ಮತ್ತೇನಂದರೆ ಮತ್ತೆ ಅಭಿವೃದ್ಧಿಯ ಬಗ್ಗೆ ಮತ್ತು ರಸ್ತೆ ಅಭಿವೃದ್ಧಿ, ಅದನ್ನು ಬಿಟ್ಕೊಂಡು ಆಗೋಗಿದ್ದು ಯಾರ್ದೋ ಹೊಟ್ಟೆ ತುಂಬೋದಕ್ಕೆ ಆ ಯೋಜನೆ ಬಂದರೆ ನಾವು ಅದಕ್ಕೆ ತೀವ್ರ ವಿರೋಧ ಮಾಡ್ತೀವಿ. ನಮ್ಮ ಇಲ್ಲಿ ಸಾರ್ವಜನಿಕರು ಯಾವುದೇ ರೀತಿಯಾದ ಪ್ರಯೋಜನ ಇಲ್ಲದಿದ್ದ ಯೋಜನೆಗಳು ನಮ್ಮ ಜಿಲ್ಲೆಯಲ್ಲಿ ಹೊನ್ನಾವರ ಅಂತಲ್ಲ, ನಮ್ಮ ಜಿಲ್ಲೆಯಲ್ಲಿ ಎಲ್ಲೂ ಕೊಡೋದಿಲ್ಲ. ನಾವು ಎಲ್ಲಿ ಬಂದರೂ ನಿಮ್ಮ ಕಲ್ಲಲ್ಲಿ ಹೊಡೋದೇ ಮುಂದಿನ ದಿನದಲ್ಲಿ. ಯಾಕಂತ ಕೇಳಿದ್ರೆ ಚುನಾವಣೆಯನ್ನೇ ಬಹಿಷ್ಕಾರ ಮಾಡಬೇಕು. ಯಾಕಂದರೆ ಮಲ್ಟಿ ಸ್ಪೆಷಾಲಿಟಿ ಹೊಸ ಅಭಿವೃದ್ಧಿಯ ಬಗ್ಗೆ ಯಾವುದು ಮಾಡೋದಿಲ್ಲ ನೋಡಿ. ನಮ್ಮ ಜಿಲ್ಲೆಯ ಜನತೆ ಚುನಾವಣೆಯನ್ನೇ ಬಹಿಷ್ಕಾರ ಮಾಡಬೇಕಂತ ಹೇಳ್ಕೊಳ್ತಾ ಇದ್ದೀನಿ ನಾನು.